ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಪ್ರೊಫೆಷನಲ್ ಮೇಕಪ್ ಕ್ಲಾಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಯಾವ ರೀತಿಯಾಗಿ ಬ್ರಾನ್ಸಿಂಗ್, ಹೈಲೈಟ್, ಬ್ಲಷ್, ಕಾಂಟೋರ್ ಇದನ್ನೆಲ್ಲ ಪ್ರಾಕ್ಟಿಕಲ್ ಆಗಿ ಯೂಸ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಕೆಲವರಿಗೆ ಎವ್ರಿ ಡೇ ಮೇಕಪ್ಗೆ ಫೌಂಡೇಶನ್ ಎಲ್ಲ ಯೂಸ್ ಮಾಡೋದಕ್ಕೆ ಇಷ್ಟ ಇರಲ್ಲ. ಅದು ಕೇಕಿಯಾಗಿ ಕಾಣಿಸುತ್ತೆ, ಎದ್ದೋಗುತ್ತೆ, ಬೇಗನೆ ಹೋಗ್ಬಿಡುತ್ತೆ ಅಂತೆಲ್ಲ ಪ್ರಾಬ್ಲಮ್ ಇರುತ್ತೆ. ಸೊ ಅಂತವರಿಗೆ ಬರೀ ಈ ಕನ್ಸೀಲರ್ನೇ ಉಪಯೋಗಿಸ್ಕೊಂಡು ಯಾವ ರೀತಿ ನೀವು ಮೇಕಪ್ ಲುಕ್ನ ಕ್ರಿಯೇಟ್ ಮಾಡ್ಕೋಬಹುದು ಅಂತ ತೋರಿಸ್ತೀನಿ. ಸೊ ಫಸ್ಟಿಗೆ ನಾವು ನಮ್ಮ ಫೇಸ್ನ ಕ್ಲೀನ್ ಮಾಡ್ಕೋಬೇಕು. ನಾನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನೆಕ್ಸ್ಟ್ ಇವಾಗ ನಾವು ಟೋನರ್ ಅಪ್ಲೈ ಮಾಡಬೇಕು. ಟೋನರ್ ನಾವು ಏನಕ್ಕೆ ಅಪ್ಲೈ ಮಾಡ್ತೀವಿ ಹೇಳಿ, ನಮ್ಮ ಓಪನ್ ಪೋರ್ಸ್ ಎಲ್ಲ ಏನಿದೆ ಅದು ಶ್ರಿಂಕ್ ಆಗಲಿ ಅಂಡ್ ಆಯಿಲ್ ರಿಲೀಸ್ ಆಗೋ ಸಮಸ್ಯೆ ಎಲ್ಲ ಒಂದ್ ಸ್ವಲ್ಪ ಕಡಿಮೆ ಆಗಲಿ ಅಂತ. ನಂದು ಒಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ಈ ತರ ಪೋರ್ ಸಮಸ್ಯೆ ಎಲ್ಲ ಇಲ್ಲ. ಆ ತರ ಕೇಸ್ ನಲ್ಲಿ ನೀವು ಟೋನಿಂಗ್ ನ ಸ್ಕಿಪ್ ಕೂಡ ಮಾಡಬಹುದು, ಅಥವಾ ಅಪ್ಲೈ ಮಾಡಲೇಬೇಕು ಅಂದ್ರೆ ಸ್ವಲ್ಪ ಐಸ್ ನ ತೆಗೆದು ಯೂಸ್ ಮಾಡ್ಕೊಳ್ಳಿ. ಅಥವಾ ನಿಮ್ದೇನಾದ್ರೂ ಆಯಿಲಿ ಸ್ಕಿನ್ ಇತ್ತು ಅಂದ್ರೆ ನೀವು ಫಿಕ್ಸಿ ಗ್ಲೋ ಟೋನರ್ ಯೂಸ್ ಮಾಡಬಹುದು, ಅಥವಾ ಅರೋಮಾ ಮ್ಯಾಜಿಕ್ ಅವ್ರದ್ದು ಟೋನರ್ ಬರುತ್ತೆ, ಅದನ್ನ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ನಾವ್ ಇವಾಗ ನಮ್ಮ ಫೇಸ್ ನ ಮಾಯಿಶ್ಚರೈಸ್ ಮಾಡಬೇಕು. ಅದಕ್ಕೆ ನಾನಿಲ್ಲಿ ಅವಿನೋ ಮಾಯಿಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ನಂದು ಒಂದು ಡ್ರೈ ಸ್ಕಿನ್, ಹಾಗಾಗಿ ನಾನು ಇದು ಯೂಸ್ ಮಾಡ್ತಾ ಇದ್ದೀನಿ. ನಿಮ್ದೇನಾದ್ರೂ ಆಯಿಲಿ ಸ್ಕಿನ್ ಇತ್ತು ಅಂದ್ರೆ ಜೆಲ್ ಬೇಸ್ಡ್ ಮಾಯಿಶ್ಚರೈಸರ್ ಯೂಸ್ ಮಾಡಿ. ನ್ಯೂಟ್ರಿಜನ್ ಹೈಡ್ರೋ ಬೂಸ್ಟ್ ವಾಟರ್ ಜೆಲ್ ಮಾಯಿಶ್ಚರೈಸರ್ ಬರುತ್ತೆ, ಅದನ್ನ ಯೂಸ್ ಮಾಡಬಹುದು. ಯಾವಾಗ ನೀವು ನಿಮ್ಮ ಫೇಸ್ ನ ಮಾಯಿಶ್ಚರೈಸರ್ ಮಾಡ್ತಿರಲ್ಲ, ಅವಾಗ ನಿಮ್ಮ ಲಿಪ್ಸ್ ನ ಕೂಡ ಮಾಯಿಶ್ಚರೈಸ್ ಮಾಡಿಬಿಡಿ. ಸೊ ನೆಕ್ಸ್ಟ್ ಲಿಪ್ಸ್ಟಿಕ್ ಹಾಕುವಾಗ ಅದು ಕೂಡ ನೀಟಾಗಿ ಮಾಯಿಶ್ಚರೈಸ್ಡ್ ಆಗಿರುತ್ತೆ. ಅದಕ್ಕೆ ಹಿಮಾಲಯ ಲಿಪ್ ಬಾಮ್ ಯೂಸ್ ಮಾಡ್ತಾ ಇದ್ದೀನಿ, ಅಥವಾ ವ್ಯಾಸ್ಲಿನ್ ಮಾಯಿಶ್ಚರೈಸರ್ ಬರುತ್ತಲ್ಲ, ಇಂದ ಕೂಡ ನೀವು ನಿಮ್ಮ ಲಿಪ್ಸ್ ನ ಮಾಯಿಶ್ಚರೈಸ್ ಮಾಡಬಹುದು. ನೀವು ನಿಮ್ಮ ಮಾಯಿಶ್ಚರೈಸರ್ ಮತ್ತೆ ನಿಮ್ಮ ಫೌಂಡೇಶನ್ ಇದೆರಡರ ನಡುವೆ 1 ಮಿನಿಟ್ ಗ್ಯಾಪ್ ಕೊಡ್ಬೋದು ಅಷ್ಟೇ. ನೀವೇನಾದ್ರೂ 1 ಗಂಟೆ 2 ಗಂಟೆ ಬಿಟ್ಟು ಮೇಕಪ್ ಮಾಡ್ತಿದ್ದೀರಾ ಅಂದ್ರೆ ಮತ್ತೆ ಸ್ಟಾರ್ಟ್ ಮಾಡುವಾಗ ನೀವು ಮಾಯಿಶ್ಚರೈಸರ್ ಇಂದಾನೆ ಸ್ಟಾರ್ಟ್ ಮಾಡಿ. ಮಾಯಿಶ್ಚರೈಸರ್ ಹಚ್ಚಿ ನಂತರನೇ ನೀವು ಫೌಂಡೇಶನ್ ಹಾಕಿ. ಇಲ್ಲ ಅಂದ್ರೆ ತುಂಬಾ ಗ್ಯಾಪ್ ಕೊಟ್ರೆ ನಿಮ್ಮ ಫೌಂಡೇಶನ್ ಏನಿದೆ ಅದು ಕೇಕ್ ಆಗಿ ಕಾಣಿಸುತ್ತೆ. ಮಾಯಿಶ್ಚರೈಸರ್ ಎಲ್ಲ ಹೋಗಿರುತ್ತಲ್ಲ, ಸೊ ಡ್ರೈ ಆಗಿರುತ್ತೆ. ಹಾಗಾಗಿ ಮತ್ತೆ ಮಾಯಿಶ್ಚರೈಸರ್ ಹಾಕಿನೇ ಮತ್ತೆ ನೀವು ಹೊಸದಾಗಿ ಮೇಕಪ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅಂಡ್ ನಿಮ್ಮ ಫೌಂಡೇಶನ್ ಎದ್ದೋಗೋದಕ್ಕೆ, ಕೇಕಿಯಾಗಿ ಕಾಣಿಸೋದಕ್ಕೆ ಇನ್ನೊಂದು ರೀಸನ್ ಅಂದ್ರೆ ನೀವು ಅಗತ್ಯಕ್ಕಿಂತ ಜಾಸ್ತಿ ಫೌಂಡೇಶನ್ ಯೂಸ್ ಮಾಡ್ತಾ ಇರ್ತೀರಾ. ಅವಾಗ ಕೂಡ ನಿಮ್ಮ ಫೌಂಡೇಶನ್ ಕೇಕಿಯಾಗಿ ಎದ್ದು ಬರೋದು ಈ ತರ ಸಮಸ್ಯೆ ಆಗುತ್ತೆ. ಸೊ ಎಷ್ಟು ಬೇಕು ಅಷ್ಟೇ ಯೂಸ್ ಮಾಡಿ. ಅಂಡ್ ನಿಮ್ಮ ಫೇಸ್ ನ ಚೆನ್ನಾಗಿ ಮಾಯಿಶ್ಚರೈಸ್ ಮಾಡ್ಕೊಂಡೇ ನೀವು ನಿಮ್ಮ ಮೇಕಪ್ ನ ಸ್ಟಾರ್ಟ್ ಮಾಡಿ. ಅಥವಾ ನಿಮಗೆ ಎಷ್ಟೇ ಮಾಯಿಶ್ಚರೈಸರ್ ಅಪ್ಲೈ ಮಾಡಿದ್ರೆ ಮತ್ತೆ ಕೂಡ ಡ್ರೈ ಆಗ್ತಿದೆ ಅಂದಾಗ ನೀವು ನಿಮ್ಮ ಫೇಸ್ಗೆ ಬರೀ ಈ ಮಾಯಿಶ್ಚರೈಸರ್ ಸಾಕಾಗೋದಿಲ್ಲ ಅಂತ ಸಂದರ್ಭದಲ್ಲಿ ನಾನು ನನ್ನ 14th ವಿಡಿಯೋದಲ್ಲಿ ಡೀಟೇಲ್ ಆಗಿ ವಿಟಮಿನ್ ಇ ಆಯಿಲ್ ಹೇಗೆ ಯೂಸ್ ಮಾಡೋದು ಅಂತ ಹೇಳಿದೀನಿ. ಸೊ ಅದನ್ನ ವಾಚ್ ಮಾಡಿ, ಅದ್ರಲ್ಲಿ ನಿಮ್ಗೆ ಡೀಟೇಲ್ ಆಗಿ ತಿಳಿಯುತ್ತೆ. ಅಥವಾ ನಿಮ್ಮ ಮಾಯಿಶ್ಚರೈಸರ್ಗೆ 1 ಡ್ರಾಪ್ ಅಷ್ಟು ನೀವು ವೈಟಮಿನ್ ಇ ಆಯಿಲ್ ನ ಆಡ್ ಮಾಡಿ. ಅಥವಾ ನೀವು ನಿಮ್ಮ ಸ್ಕಿನ್ ಟೈಪ್ಗೆ ಸೂಟೇಬಲ್ ಆಗುವಂತಹ ಆಯಿಲ್ ನ ಕೂಡ ಯೂಸ್ ಮಾಡಬಹುದು. ಸಾಲಿಕಾ ಎಸೆನ್ಷಿಯಲ್ ಆಯಿಲ್ ಇದೆ, ರೋಸ್ ಗೋಲ್ಡ್ ಆಯಿಲ್, ಅದನ್ನ ನೀವು ಸರಿಯಾಗಿ ನೋಡ್ಕೋಬೇಕು. ನಿಮ್ದೇನಾದ್ರೂ ಡ್ರೈ, ಸೆನ್ಸಿಟಿವ್, ಆಯಿಲಿ ಈ ತರ ಇದ್ರೆ ಅವರವರಿಗೆ ಡಿಫ್ರೆಂಟ್ ಆಗಿರುವಂತ ಆಯಿಲ್ ಸಿಗುತ್ತೆ. ಸೊ ಅಂತವರು ನೋಡ್ಕೊಂಡು ನೀವು ನಿಮ್ಮ ಸ್ಕಿನ್ ಟೈಪ್ಗೆ ಸೂಟ್ ಆಗುವಂತ ಆಯಿಲ್ ನ ಪರ್ಚೇಸ್ ಮಾಡಿ ಯೂಸ್ ಮಾಡ್ಕೊಳ್ಳಿ. ಆಯಿಲ್ ನ ಹೇಗೆ ಯೂಸ್ ಮಾಡೋದು ಅಂದ್ರೆ, ನಾನಿಲ್ಲಿ ಪರ್ಸಾಲಿಕಾ ಎಸೆನ್ಷಿಯಲ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ಕೂಡ ಈ ತರ ತಗೊಂಡು ಜಸ್ಟ್ ಈ ತರ ಪ್ರೆಸ್ ಮಾಡಿ ಅಪ್ಲೈ ಮಾಡಿ. ನಿಮ್ದೇನಾದ್ರೂ ಆಯಿಲಿ ಸ್ಕಿನ್ ಇತ್ತು ಅಂದ್ರೆ ನೀವು ಮ್ಯಾಟ್ ಫಿನಿಶ್ ಇರುವಂತಹ ಫೌಂಡೇಶನ್ ಯೂಸ್ ಮಾಡಿ. ಅಥವಾ ನಿಮ್ದೇನಾದ್ರೂ ಡ್ರೈ ಸ್ಕಿನ್ ಇತ್ತು ಅಂದ್ರೆ ಡಿವಿ ಫಿನಿಶ್ ಇರುವಂತಹ ಫೌಂಡೇಶನ್ ಯೂಸ್ ಮಾಡಿ. ಅವಾಗ ನಿಮಗೆ ಇದು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಏನಾದ್ರೂ ಆಲ್ರೆಡಿ ಮ್ಯಾಟ್ ಫಿನಿಶ್ ಫೌಂಡೇಶನ್ ತಗೊಂಡಿದ್ದೀರಾ ಅಂದಾಗ ಈ ತರ ಸ್ಕಿನ್ ಪ್ರಿಪ್ ಏನಿದೆ ಇದನ್ನ ನೀವು ಮೊದಲು ಸರಿಯಾಗಿ ಮಾಡ್ಕೊಳ್ಳಿ. ಅವಾಗ ನಿಮಗೆ ಫಿನಿಶ್ ಏನಿದೆ ಅದು ಡಿವಿ ಫಿನಿಶ್ ಬರುತ್ತೆ. ಈ ತರ ಆಯಿಲ್ ಮತ್ತೆ ಮಾಯಿಶ್ಚರೈಸಿಂಗ್ ಎಲ್ಲ ಚೆನ್ನಾಗಿ ಮಾಡಿ, ಅವಾಗ ನಿಮಗೆ ಅದು ಡಿವಿ ಫಿನಿಶ್ ಕೊಡುತ್ತೆ. ಇದರ ನೆಕ್ಸ್ಟ್ ಯಾವ್ದು ಬರುತ್ತೆ ಹೇಳಿ, ಪ್ರೈಮರ್. ಬಟ್ ನಾನಿವಾಗ ಆಯಿಲ್ ಅಪ್ಲೈ ಮಾಡಿರೋದ್ರಿಂದ ಪ್ರೈಮರ್ ಕೂಡ ಆಗ್ತಾ ಇಲ್ಲ, ಅದನ್ನ ಸ್ಕಿಪ್ ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ಅಷ್ಟೇ ಆಯಿಲ್ ಹಾಕಿದ ನಂತರ ಪ್ರೈಮರ್ ನ ಸ್ಕಿಪ್ ಮಾಡಬಹುದು. ಅಥವಾ ನಿಮಗೆ ಏನಾದ್ರು ಪ್ರೈಮರ್ ಹಾಕ್ಲೇಬೇಕು, ಸ್ಮೂತ್ ಬೇಸ್ ತುಂಬಾ ಚೆನ್ನಾಗಿರುತ್ತೆ ಅನ್ನೋದಾದ್ರೆ ನೀವು ಪ್ರೈಮರ್ ನ ಕೂಡ ಇದ್ರ ಮೇಲೆಗೆ ಅಪ್ಲೈ ಮಾಡಬಹುದು. ಅದು ಕೂಡ ಮಾಡಬಹುದು, ನೋ ಪ್ರಾಬ್ಲಮ್. ನೆಕ್ಸ್ಟ್ ಸ್ಟೆಪ್ ಬರೋದು ಕನ್ಸೀಲರ್ ಅಪ್ಲೈ ಮಾಡೋದು. ಕನ್ಸೀಲರ್ ನಾವು ಎಲ್ಲೆಲ್ಲ ಕಲೆಗಳಿದೆ ನಿಮ್ಮ ಕಲೆಗಳನ್ನ ಹೈಡ್ ಮಾಡೋದಕ್ಕೆ ಕನ್ಸೀಲರ್ ಯೂಸ್ ಮಾಡ್ತೀವಿ. ನೀವು ನಿಮ್ಮ ಕಲೆಗಳನ್ನ ಬರೀ ಈ ಕನ್ಸೀಲರ್ ಇಂದಾನೇ ಹೈಡ್ ಮಾಡ್ತೀರಾ ಅನ್ನೋದಾದ್ರೆ ಅದಕ್ಕೂ ಕೂಡ ಒಂದು 2 ರೂಲ್ಸ್ ಇದೆ. ಏನು ಅಂದ್ರೆ ನಿಮ್ಮ ಕಲೆಗಳು ತುಂಬಾ ಇಂಟೆನ್ಸ್ ಇರಬಾರ್ದು, ತುಂಬಾ ಡಾರ್ಕ್ ಇರಬಾರ್ದು. ಅಂತ ಸಂದರ್ಭದಲ್ಲಿ ನೀವು ನಿಮ್ಮ ಕನ್ಸೀಲರ್ ಇಂದಾನೆ ನಿಮ್ಮ ಕಲೆಗಳನ್ನ ಹೈಡ್ ಮಾಡಬಹುದು. ಕನ್ಸೀಲರ್ ಶೇಡ್ ಕೂಡ ಅಷ್ಟೇ ತಗೊಳ್ಳುವಾಗ ನಿಮ್ಮ ಫೌಂಡೇಶನ್ ಶೇಡ್ ನ ಅಕ್ಕಪಕ್ಕನೇ ಇರಬೇಕು. ತುಂಬಾ ಡಾರ್ಕು ಆಗಬಾರ್ದು, ತುಂಬಾ ಲೈಟ್ ಇವೋರಿ ಆ ರೇಂಜ್ಗೂ ಹೋಗ್ಬಾರ್ದು. ನಿಮ್ಮ ಫೌಂಡೇಶನ್ ಶೇಡ್ ನ ಅಕ್ಕಪಕ್ಕನೆ ಈ ಕನ್ಸೀಲರ್ ಶೇಡ್ ಇರಬೇಕು. ಅವಾಗ ನೀವು ನಿಮ್ಮ ಕಲೆಗಳನ್ನ ತುಂಬಾ ಜಾಸ್ತಿ ಇಂಟೆನ್ಸ್ ಕಲೆಗಳಿಲ್ಲ ಅಂದಾಗ ಕನ್ಸೀಲರ್ ಇಂದಲೇ ನೀವು ನಿಮ್ಮ ಕಲೆಗಳನ್ನ ಹೈಡ್ ಮಾಡಬಹುದು. ಅಥವಾ ನಿಮಗೆ ನಿಮ್ಮ ಕಣ್ಣಿನ ಅರೌಂಡು ಇಲ್ಲಿ
ತುಂಬ ಡಾರ್ಕ್ ಇದೆ, ಪಿಂಪಲ್ ಮಾರ್ಕ್ ಇಲ್ಲೆಲ್ಲ ತುಂಬ ಡಾರ್ಕ್ ಇದೆ ಅಂದಾಗ ನೀವು ಅಲ್ಲೆಲ್ಲ ಒಂಚೂರು ಎಲ್ಲಿ ಡಾರ್ಕ್ ಕಲೆಗಳಿದೆ ಅಲ್ಲಿಗೆಲ್ಲ ನೀವು ಕಲರ್ ಕರೆಕ್ಟರ್ನ ಯೂಸ್ ಮಾಡಿಕೊಂಡು ನಿಮ್ಮ ಕಲೆಗಳನ್ನ ಹೈಡ್ ಮಾಡಿ, ನಂತರ ಎಲ್ಲೆಲ್ಲ ಲೈಟಾಗಿ ತುಂಬ ಜಾಸ್ತಿ ಕಲೆಗಳಿಲ್ಲ ಅಂದಾಗ ನೀವು ನಿಮ್ಮ ಕನ್ಸೀಲರಿಂದನೇ ನಿಮ್ಮ ಕಲೆಗಳನ್ನ ಹೈಡ್ ಮಾಡ್ಬೋದು. ಬಿಕಾಸ್ ಈ ಕನ್ಸೀಲರ್ಗೂ ಕೂಡ ಅದರದೇ ಆದ ಕಂಡೀಷನ್ಸ್ ಆ್ಯಂಡ್ ಲಿಮಿಟೇಷನ್ಸ್ ಇದೆ. ತುಂಬ ಡಾರ್ಕ್ ಕಲೆಗಳನ್ನೆಲ್ಲ ಈ ಕನ್ಸೀಲರಿಂದ ಹೈಡ್ ಮಾಡೋದಕ್ಕೆ ಆಗೋದಿಲ್ಲ. ನೀವೇನಾದರೂ ಈ ಕನ್ಸೀಲರಿಂದನೇ ನಿಮ್ಮ ಡಾರ್ಕ್ ಕಲೆಗಳನ್ನೆಲ್ಲ ಹೈಡ್ ಮಾಡಬೇಕು ಅಂತ ಏನಾದರೂ ಅನ್ಕೊಂಡ್ರೆ ಅದು ಸಾಧ್ಯ ಇಲ್ಲ. ಒಂದು ಸ್ವಲ್ಪ ಹೊತ್ತು ಮಾತ್ರನೇ ಚೆನ್ನಾಗಿರುತ್ತೆ, ಮತ್ತೆ ಫುಲ್ಲಿ ಎದ್ದೋಗುತ್ತೆ, ನಿಮ್ಮ ಕಲೆಗಳೆಲ್ಲ ಹೊರಗಡೆಗೆ ಕಾಣಿಸೋದಕ್ಕೆ ಶುರು ಆಗುತ್ತೆ. ಹಾಗಾಗಿ ಎಲ್ಲೆಲ್ಲ ಡಾರ್ಕ್ ಇದೆ ಅಲ್ಲಿಗೆ ನೀವು ಕಲರ್ ಕರೆಕ್ಟರ್ ಯೂಸ್ ಮಾಡಿ, ಇಲ್ಲ ಲೈಟ್ ಇದ್ರೆ ನೀವು ಕನ್ಸೀಲರ್ನ ಯೂಸ್ ಮಾಡಬಹುದು. ಸೊ ಯಾವ ಕಲರ್ ಕರೆಕ್ಟರ್ ಯೂಸ್ ಮಾಡಬೇಕು ಅಂದರೆ ನೀವು ಡಾರ್ಕ್ ಪಿಗ್ಮೆಂಟ್ ಇರೋವಂತಹ ಏರಿಯಾಕ್ಕೆಲ್ಲ ಆರೆಂಜ್ ಕರೆಕ್ಟರ್ನ ಯೂಸ್ ಮಾಡಬೇಕಾಗುತ್ತೆ. ಬಿಕಾಸ್ ನಾವು ಇಂಡಿಯನ್ಸ್ ಆಲ್ಮೋಸ್ಟ್ ವಾರ್ಮ್ ಅಂಡರ್ಟೋನ್ ಕ್ಯಾಟಗರಿಲೇ ಬರ್ತೀವಿ, ಹಾಗಾಗಿ ನಮಗೆಲ್ಲ ಆರೆಂಜ್ ಸಾಕು. ಸೊ ನನ್ನ ಫೇಸ್ನಲ್ಲಿ ನೋಡಿದ್ರೆ ಗೈಸ್ ನನಗೆ ಇಂಟೆನ್ಸ್ ಕಲೆಗಳು ಅಂತ ಏನೂ ಇಲ್ಲ. ಸ್ಟಿಲ್ ನಿಮಗೆ ತೋರಿಸೋದಕ್ಕೋಸ್ಕರ ಇಲ್ಲಿ ಅಂಡರ್ ಐ ಹತ್ರ ಒಂದು ಸ್ವಲ್ಪ ಆರೆಂಜ್ ಕರೆಕ್ಟರ್ ಹಾಕಿ ನಿಮಗೆ ಕಲೆಗಳನ್ನ ಹೈಡ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನಿಮ್ಮದು ಎಲ್ಲೆಲ್ಲ ಡಾರ್ಕ್ ಪಿಗ್ಮೆಂಟೆಡ್ ಏರಿಯಾ ಇದೆ ಅಲ್ಲಿಗೆಲ್ಲ ನೀವು ಆರೆಂಜ್ ಕರೆಕ್ಟರ್ ಹಾಕಿ ಯಾವ ರೀತಿ ಕಲರ್ ಕರೆಕ್ಟ್ ಮಾಡೋದು ಅಂತೆಲ್ಲ ತೋರಿಸ್ತೀನಿ ಗೈಸ್. ಐ ಏನಿದೆ ಇದಕ್ಕೆ LA ಪ್ರೋಗಲ್ ಅವ್ರದ್ದು ಆರೆಂಜ್ ಕಲರ್ ಕರೆಕ್ಟರ್ ಯೂಸ್ ಮಾಡ್ತೀನಿ. ವಾರ್ಮ್ ಅಂಡರ್ಟೋನ್ಗೆ ನಾವು ಈ ಥರ ಆರೆಂಜ್ ಯೂಸ್ ಮಾಡ್ತೀವಿ. ನಿಮ್ದೇನಾದರೂ ಕೂಲ್ ಅಂಡರ್ಟೋನ್ ಆಗಿದೆ ಅಂದರೆ ಆರೆಂಜ್ ಅಂಡರ್ಟೋನು ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ನಾವು ಬಿಸಿಲಿಗೆ ಹೋಗಿ ಬಂದಾಗ ಎಲ್ಲ ನಮ್ಮ ಫೇಸ್ ಒಂಥರ ಎಲ್ಲೋ ಫ್ಲ್ಯಾಶ್ ಬ್ಯಾಕ್ ಕಾಣಿಸುತ್ತೆ, ಆವಾಗ ನಮ್ಮದು ವಾರ್ಮ್ ಅಂಡರ್ಟೋನ್. ಎಲ್ಲಾದರೂ ಪಿಂಕ್ ನಿಮ್ಮ ಫೇಸ್ ಏನಾದರೂ ತುಂಬ ಪಿಂಕ್ ಕಾಣ್ತಾ ಇದೆ ಅಂದಾಗ ನೀವೊಂದು ಕೂಲ್ ಅಂಡರ್ಟೋನ್ ಆಗಿರ್ತೀರಾ. ಇಂಥ ಸಂದರ್ಭದಲ್ಲಿ ನೀವು ಪೀಚ್ ಕಲರ್ ಕರೆಕ್ಟರ್ನ ಯೂಸ್ ಮಾಡ್ಬೋದು. ಸೊ ನಾನು ಆರೆಂಜ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ಜಸ್ಟ್ ಇಲ್ಲಿ ಅಂಡರ್ ಐಗೆ ಮಾತ್ರನೇ ಈ ಆರೆಂಜ್ ಅಪ್ಲೈ ಮಾಡ್ಕೊಳ್ತೀನಿ ಗೈಸ್. ಡಾರ್ಕ್ ಇಂಟೆನ್ಸ್ ಕಲೆಗಳೆಲ್ಲ ಇದ್ದಾಗ ಆರೆಂಜ್ ಕಲರ್ ಕರೆಕ್ಟರ್ ಏನಿದೆ ಇದು ತುಂಬ ಸೂಪರ್ಬ್ ಆಗಿ ಕೆಲಸ ಮಾಡುತ್ತೆ, ನೀಟಾಗಿ ನಿಮ್ಮ ಕಲೆಗಳನ್ನ ಹೈಡ್ ಮಾಡುತ್ತೆ ಗೈಸ್. ಅಷ್ಟೇ ಆರೆಂಜ್ ಕಲರ್ ಕರೆಕ್ಟರ್ ಹಾಕ್ತಾ ಇದ್ದೀನಿ. ಸೊ ಇಲ್ಲೆಲ್ಲ ನಿಮಗೆ ಪಿಂಪಲ್ ಮಾರ್ಕ್ ಡಾರ್ಕ್ ಆಗಿದೆ ಅಂದಾಗೆಲ್ಲ ನೀವು ಅರೌಂಡ್ ಕೂಡ ನಿಮ್ಮದು ಡಾರ್ಕ್ ಇದೆ ಅಂದಾಗ ಅಲ್ಲಿಗೂ ಕೂಡ ನೀವು ಈ ಥರ ಆರೆಂಜ್ ಕಲರ್ ಕರೆಕ್ಟರ್ನ ಹಾಕ್ಬೋದು. ಇದ್ರ ಮೇಲೆಗೆ ಇವಾಗ ಒಂದು ಸ್ವಲ್ಪ ಯೆಲ್ಲೋ ಕಲರ್ ಕರೆಕ್ಟರ್ ಹಾಕ್ತಾ ಇದ್ದೀನಿ. ಇದು ಕೂಡ LA ಪ್ರೋಗಲ್ ಅವ್ರದ್ದು. ಬಿಕಾಸ್ ಇದು ಒಂದು ಸ್ವಲ್ಪ ಟೋನ್ ಡೌನ್ ಆಗಲಿ ಅಂತ, ಜಾಸ್ತಿ ಆರೆಂಜ್ ಇದೆ ಅಲ್ಲ, ಸ್ವಲ್ಪ ಟೋನ್ ಡೌನ್ ಆಗಲಿ ಅಂತ ಸ್ವಲ್ಪ ನಾನು ಇದ್ರ ಮೇಲೆಗೆ ಆರೆಂಜ್ ಕಲರ್ ಯೆಲ್ಲೋ ಕಲರ್ನ ಕೂಡ ಹಾಕ್ಬಿಟ್ಟು ಬ್ಲೆಂಡ್ ಮಾಡ್ಕೋತೀನಿ. ಹಂಗೆ ಆರೆಂಜ್ ಮೇಲೆಗೇನೆ ನೀವು ಫೌಂಡೇಶನ್ ಅಪ್ಲೈ ಮಾಡಿಬಿಟ್ರಿ ಅಂದರೆ ಫೌಂಡೇಶನ್ ಒಳಗಿಂದ ಕೂಡ ಇದು ಆರೆಂಜ್ ಕಾಣಿಸುತ್ತೆ. ಹಾಗಾಗಿ ನೀವು ಮೇಲೆಗೆ ನೀವು ಪೀಚ್ ಕಲರ್ದು ಕನ್ಸೀಲರ್ ಕೂಡ ಯೂಸ್ ಮಾಡ್ಬೋದು, ಅಥವಾ ಈ ಥರ ಯೆಲ್ಲೋ ಕಲರ್ ಯೂಸ್ ಮಾಡ್ಬೋದು. ಯೆಲ್ಲೋ ಬೆಸ್ಟ್ ಅಂತ ಹೇಳೋದು ನಾನು, ಯಾಕಂದರೆ ನಾವು ವಾರ್ಮ್ ಅಂಡರ್ಟೋನಲ್ಲಿ ಬರ್ತೀವಲ್ಲ. ಸೊ ವಾರ್ಮ್ ಅಂಡರ್ಟೋನ್ ಮೇಲೆ ಯೆಲ್ಲೋ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಓಕೆ, ಇವಾಗ ಇದೊಂದು ಸ್ವಲ್ಪ ಡ್ರೈ ಆಗಲಿ. ಸೊ ಇದನ್ನ ನಾನು ಇವಾಗ ಹಿಂಗೇನೆ ಡ್ರೈ ಆಗೋದಕ್ಕೆ ಬಿಡ್ತೀನಿ. ಬಿಕಾಸ್ ಇದ್ರ ಮೇಲೆ ನಾನು ಪೌಡರ್ ಎಲ್ಲ ಹಾಕಿ ಸೀಲ್ ಮಾಡೋದಕ್ಕೆ ಹೋಗಲ್ಲ. ಬಿಕಾಸ್ ನಾನು ನೆಕ್ಸ್ಟ್ ಕಾಂಟೋರ್ ಯೂಸ್ ಮಾಡೋದಕ್ಕಿದೆ, ಅದು ನಾನು ಕ್ರೀಮ್ ಕಾಂಟೋರ್ ಯೂಸ್ ಮಾಡ್ತಾ ಇರೋದು. ಸೊ ಪೌಡರ್ ಹಾಕಿ ಸೆಟ್ ಮಾಡಿಬಿಟ್ವಿ ಅಂದರೆ ನಾವು ನೆಕ್ಸ್ಟ್ ಅದ್ರ ಮೇಲೆ ಕ್ರೀಮ್ ಯಾವುದೇ ಯೂಸ್ ಮಾಡೋದಕ್ಕಾಗಲ್ಲ. ಸೊ ನಾನು ಇವಾಗ ಪೌಡರ್ ಹಾಕ್ತಾ ಇಲ್ಲ, ಜಸ್ಟ್ ಹಿಂಗೆ ಡ್ರೈ ಆಗಲಿ. ಇದು ನಿಮ್ಮದು ಎಕ್ಸ್ಟ್ರೀಮ್ ಆಯಿಲ್ ರಿಲೀಸ್ ಆಗುತ್ತೆ ಅಂದರೆ ನೀವು ಸ್ವಲ್ಪ ಇಲ್ಲಿಗೆ ಮಾತ್ರನೇ ಪೌಡರ್ ಹಾಕಿ ಬಿಡ್ಬೋದು, ನೋ ಪ್ರಾಬ್ಲಮ್. ಸೊ ಇಲ್ಲೆಲ್ಲ ನೋಡ್ಬೋದು ನೀವು ಎಷ್ಟೊಂದು ಇಂಟೆನ್ಸ್ ಕಲೆಗಳಿಲ್ಲ, ಹಾಗಾಗಿ ನನಗೆ ಇಲ್ಲೆಲ್ಲ ಹೈ ಕವರೇಜ್ ಬೇಡ, ಕಡಿಮೆ ಕವರೇಜ್ ಲೋ ಕವರೇಜೇ ಸಾಕು. ಸೊ ನಾನು ಕನ್ಸೀಲರಿಂದನೇ ಈ ಕಲೆಗಳನ್ನೆಲ್ಲ ಹೈಡ್ ಮಾಡ್ತೀನಿ. ನೆಕ್ಸ್ಟ್ ನಾವು ಕನ್ಸೀಲರ್ನ ಫೌಂಡೇಶನ್ ಆಗಿ ಯೂಸ್ ಮಾಡ್ತೀವಲ್ಲ, ಹಾಗಾಗಿ ಇದೆಲ್ಲ ನೀಟಾಗಿ ಕವರ್ ಆಗುತ್ತೆ. ಇವಾಗ ನಾನು ಹೈಲೈಟಿಂಗ್ ಕನ್ಸೀಲರ್ ಯೂಸ್ ಮಾಡ್ತೀನಿ. ಸೊ ಹೈಲೈಟಿಂಗ್ ಕನ್ಸೀಲರ್ ಬಗ್ಗೆ ಆಲ್ರೆಡಿ ನಾನು ನಿಮಗೆ ಪ್ರಾಕ್ಟಿಕಲ್ ಕ್ಲಾಸಲ್ಲಿ ತೋರಿಸಿದ್ದೀನಿ. ಸೊ ನೀವು ಅದನ್ನು ನೋಡ್ಬೋದು. ಹೈಲೈಟಿಂಗ್ ಕನ್ಸೀಲರ್ ನಾವು ಎಲ್ಲೆಲ್ಲ ಯೂಸ್ ಮಾಡ್ತೀವಿ ಹೇಳಿ. ಸೊ ಇಲ್ಲಿ ಕಣ್ಣಿನ ಕೆಳಭಾಗ ಜಾಸ್ತಿ ಎಲ್ಲ ಅಪ್ಲೈ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋರು ನೋ ಪ್ರಾಬ್ಲಮ್, ಬ್ಲೆಂಡ್ ಮಾಡಿಕೊಂಡು ಸ್ವಲ್ಪನೇ ಯೂಸ್ ಮಾಡಿ, ನೋ ಪ್ರಾಬ್ಲಮ್. ಬಿಕಾಸ್ ನಾವಿವತ್ತು ಫೌಂಡೇಶನ್ ಯೂಸ್ ಮಾಡ್ತಾ ಇಲ್ಲ ಮೇನ್, ಹಾಗಾಗಿ ಕನ್ಸೀಲರ್ ಒಂದು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಬ್ರಿಡ್ಜ್ ಆಫ್ ದ ನೋಸ್ ಆ್ಯಂಡ್ ಫೋರ್ಹೆಡ್ ಆ್ಯಂಡ್ ಇಲ್ಲಿ ಅರೌಂಡ್ ಮೌತ್ ಆ್ಯಂಡ್ ಇಲ್ಲಿ
ಇಲ್ಲೆಲ್ಲ ನೀಟಾಗಿ ಇವಾಗ ನಾನು ಇದನ್ನ ಬ್ಲೆಂಡ್ ಮಾಡ್ಕೋತೀನಿ. ಸೊ ಬ್ಲೆಂಡ್ ಯೂಸ್ ಮಾಡೋದು ಹೇಗೆ ಅಂದರೆ, ನಾವು ಇದನ್ನ ಫಸ್ಟ್ ನೀರಲ್ಲಿ ಮುಳುಗಿಸ್ಕೋಬೇಕು. ಮುಳುಗಿಸುವಾಗ ನಾವು ಇದೇ ಥರ ಮುಳುಗಿಸ್ಬಿಟ್ರೆ ನೀರೆಲ್ಲ ಹೇಳ್ಕೊಳ್ಳಲ್ಲ. ಸೊ ನಾವು ಈ ಥರ ಪಿಂಚ್ ಮಾಡಿ ಅಥವಾ ಈ ಥರ ಪ್ರೆಸ್ ಮಾಡ್ತಾ ಮುಳುಗಿಸ್ಬಿಟ್ಟು ನೀಟಾಗಿ ಅದನ್ನ ಫುಲ್ ಇದು ದಪ್ಪ ಆದ ನಂತರ ಅದನ್ನ ತೆಗೆದುಬಿಟ್ಟು ಚೆನ್ನಾಗಿ ಇಂಡ್ಕೊಂಡ್ರೆ ಆಯಿತು. ಸ್ವಲ್ಪ ನೀರಿರಬೇಕಾಗುತ್ತೆ. ಸೊ ಇವಾಗ ನಾನು ಹೈಲೈಟಿಂಗ್ ಕನ್ಸೀಲರ್ನೆಲ್ಲ ಬ್ಲೆಂಡ್ ಮಾಡ್ತೀನಿ. ಸಿ ಗೈಸ್, ನಾವು ಇದನ್ನ ಕೂಡ ಎಷ್ಟು ನೀಟಾಗಿ ಫೌಂಡೇಶನ್ ಥರ ಯೂಸ್ ಮಾಡ್ಬೋದು ಅಂತ. ಬಟ್ ಮೈನ್ ಥಿಂಗ್ ಈಸ್ ನೀವು ಕರೆಕ್ಷನ್ನ ಸರಿಯಾಗಿ ಮಾಡಬೇಕಾಗುತ್ತೆ. ಡಾರ್ಕ್ ಪಿಗ್ಮೆಂಟ್ ಎಲ್ಲ ಇದ್ದರೆ ಆರೆಂಜ್ ಕಲರ್ ಯೂಸ್ ಮಾಡಿ. ನಿಮ್ದೇನಾದರೂ ಪಿಂಕ್ ಅಂಡರ್ಟೋನ್ ಇದ್ದರೆ ನೀವು ಪೀಚ್ ಕಲರ್ ಯೂಸ್ ಮಾಡಿ. ಅಥವಾ ನಿಮ್ಮಲ್ಲಿ ರೆಡ್ ಕಲರ್ದು ಆ್ಯಕ್ಟಿವ್ ಪಿಂಪಲ್ ಮಾರ್ಕ್ ಎಲ್ಲ ಇದ್ದಾಗ ಗ್ರೀನ್ ಕಲರ್ ಯೂಸ್ ಮಾಡಬೇಕಾಗತ್ತೆ. ಈ ಥರ ನೋಡಿಕೊಂಡು ನೀವು ಕನ್ಸೀಲರ್ ಕಲರ್ನ ಕೂಡ ಯೂಸ್ ಮಾಡಿ. ನಾವು ಫೌಂಡೇಶನ್ ಎಲ್ಲಾದರೂ ಹಾಕಿದ್ರೆ ಇದ್ರ ಮೇಲೆ ಪೌಡರ್ ಹಾಕಿ ಕನ್ಸೀಲ್ ಮಾಡ್ತಾ ಇದ್ವಿ. ಬಟ್ ನಾನು ಪೌಡರ್ ಹಾಕ್ತಾ ಇಲ್ಲ, ಬಿಕಾಸ್ ನಾನು ಕಾಂಟೂರ್ ಯೂಸ್ ಮಾಡೋಕ್ಕಿದೆ. ಸೊ ಕ್ರೀಮ್ ಫಾರ್ಮಲ್ಲಿರೋವಂಥ ಕಾಂಟೂರ್ ಯೂಸ್ ಮಾಡ್ತಾ ಇದ್ದೀನಿ. ನಾವು ಪೌಡರ್ ಹಾಕಿ ಫುಲ್ ಸೀಲ್ ಮಾಡಿಬಿಟ್ವಿ ಅಂದರೆ ಅದ್ರ ಮೇಲೆ ಕ್ರೀಮ್ ಕಾಂಟೂರ್ ಸರಿಯಾಗಿ ನಿಲ್ಲಲ್ಲ. ಸೊ ಪೌಡರ್ನ ನಾನು ಲಾಸ್ಟಿಗೆ ಹಾಕ್ತೀನಿ. ಇವಾಗ ಜಸ್ಟ್ ನಾನು ಕನ್ಸೀಲರ್ನ ಮಾತ್ರನೇ ಬ್ಲೆಂಡ್ ಮಾಡಿಕೊಂಡೆ. ಇವಾಗ ನಮ್ಮ ಮೇನ್ ಟಾಪಿಕ್ ಬರೋಣ. ಬ್ರಾನ್ಸಿಂಗು, ಬ್ಲಷ್ ಮತ್ತು ಕಾಂಟೂರಿಂಗ್ ಎಲ್ಲ ಹೇಗೆ ಮಾಡೋದು ಅಂತ ತಿಳಿದುಕೊಳ್ಳೋಣ. ಗೈಸ್, ನಾವಿವಾಗ ನೆಕ್ಸ್ಟ್ ಕಾಂಟೂರ್ ಮಾಡ್ಕೊಳ್ಳೋಣ. ಕಾಂಟೂರ್ಗೆ ನಾನಿಲ್ಲಿ ವೆಟ್ ಆ್ಯಂಡ್ ವೈಲ್ಡ್ ಅವ್ರದ್ದು ಕಾಂಟೂರಿಂಗ್ ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ನಂದು ಆ್ಯಕ್ಚುಲಿ ನೋಡ್ಬೋದು, ನಂದು ರೌಂಡ್ ಫೇಸ್ ಶೇಪ್. ಹಾಗಾಗಿ ನಾನು 3 ಆಕಾರದಲ್ಲಿ ಕಾಂಟೂರಿಂಗ್ ಮಾಡಬೇಕಾಗುತ್ತೆ. ನಾನು ಯಾವ ಫೇಸ್ ಶೇಪ್ಗೆ ಯಾವ ರೀತಿ ಕಾಂಟೂರ್ ಮಾಡಬೇಕು ಅಂತ ಡೀಟೇಲ್ ಆಗಿ ತಿಳಿಸಿದ್ದೀನಿ. ಸೊ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಬೋದು. ಕಾಂಟೂರ್ ಹೇಗೆ ಮಾಡ್ತೀವಿ ಹೇಳಿ, ಈ ಥರ ಫಿಶ್ ಮಾಡ್ಕೊಂಡು ಆದರೂ ಯೂಸ್ ಮಾಡ್ಬೋದು. ಅಥವಾ ನಾನು ಲಾಸ್ಟ್ ವಿಡಿಯೋದಲ್ಲಿ ಸ್ಪೂನ್ ಇಟ್ಕೊಂಡು ನೀವು ಕಾಂಟೂರಿಂಗ್ ಮಾಡ್ಬೋದು. ಅಥವಾ ಬ್ರಷ್ ಯೂಸ್ ಮಾಡಿಕೊಂಡು ಬಿಗಿನರ್ಸ್ಗೆಲ್ಲ ಕಷ್ಟ ಆಗೋದ್ರೆ ಬ್ರಷ್ನ ಕೂಡ ಈ ಥರ ರೆಫರೆನ್ಸ್ಗೆ ಇಟ್ಕೊಂಡು ಕಾಂಟೂರಿಂಗ್ ಮಾಡ್ಬೋದು ಅಂತೆಲ್ಲ ತಿಳಿಸಿದ್ದೀನಿ. ಡೀಟೇಲ್ ಆಗಿ ಆ ವಿಡಿಯೋ ಬೇಕು ಅಂದರೆ ವಾಚ್ ಮೈ 17th ವಿಡಿಯೋ ಗೈಸ್, ಅದರಲ್ಲಿ ತುಂಬ ಡೀಟೇಲ್ ಆಗೇ ತಿಳಿಸಿದ್ದೀನಿ. ಸೊ ಇವಾಗ ನಾನು ಫಿಶ್ ಮಾಡಿಕೊಂಡು ಕಾಂಟೂರಿಂಗ್ ಅಪ್ಲೈ ಮಾಡ್ತೀನಿ. ಕಾಂಟೂರ್ ಎಲ್ಲಿ ತನಕ ಬರಬೇಕು ಅಂದರೆ ಇಲ್ಲಿ ನಮ್ಮ 2 ಗ್ಯಾಪ್ ಇರಬೇಕಾಗತ್ತೆ. ನಮ್ಮ ಐ ಪ್ಯೂಪಿಲ್ ಏನಿದೆ ಇದರ ಜಾಸ್ತಿ ತುಟಿ ತನಕನೂ ತಂದುಬಿಡಬೇಡಿ. ಜಸ್ಟ್ ಈ ಥರ ಸ್ಟ್ರೈಟ್ ನೋಡಿದಾಗ ನಮ್ಮ ಪ್ಯೂಪಿಲ್ ಎಡ್ಜ್ ಏನಿದೆ, ಪ್ಯೂಪಿಲ್ನ ಸೈಡ್ ಸ್ಟಾರ್ಟ್ ಎಲ್ಲಾಗುತ್ತೆ. ಸೊ ಅಷ್ಟು ಇಲ್ಲಿ ತನಕ ಮಾತ್ರನೇ ಕಾಂಟೂರ್ ಅಪ್ಲೈ ಮಾಡಬೇಕು. ರೆಫರೆನ್ಸಿಗೆ ಬೇಕಾದ್ರೆ ನೀವು ಇಲ್ಲಿ ಒಂದು ಬ್ರಷ್ನ ಪ್ಲೇಸ್ ಮಾಡಿಕೊಂಡು ನೀವು ಈ ಥರ ಕಾಂಟೂರ್ ಮಾಡ್ಬೋದು. ಅಥವಾ ಸ್ಪೂನ್ ಇಟ್ಕೊಂಡು ಕೂಡ ಮಾಡ್ಬೋದು. ಅದೆಲ್ಲ ಮೆಥಡು ನಾನು ಆಲ್ರೆಡಿ ತೋರಿಸಿದ್ದೀನಿ ಗೈಸ್, ನೀವು ಬೇಕಿದ್ರೆ ಆ ವಿಡಿಯೋ ಚೆಕ್ ಮಾಡಿ. ನಾನು ಕಾಂಟೂರ್ ಏನಕ್ಕೆ ಮಾಡ್ತೀವಿ ಅಂದರೆ ಗೈಸ್, ನಾವು ನಮ್ಮ ನ್ಯಾಚುರಲ್ ಶ್ಯಾಡೋಸ್ ಏನಿದೆ ಅದನ್ನು ನಾವು ಮಿಮಿಕ್ ಮಾಡೋದಕ್ಕೆ, ಅದನ್ನು ಕಾಪಿ ಮಾಡೋದಕ್ಕೆ ನಾವು ಈ ಕಾಂಟೂರಿಂಗ್ ಅಪ್ಲೈ ಮಾಡೋದು. ನಮ್ಮ ನ್ಯಾಚುರಲ್ ಶ್ಯಾಡೋ ಈ ಥರ ಬ್ರಿಡ್ಜ್ ಆಫ್ ದ ನೋಟ್ಸ್ನ ಸೈಡಲ್ಲಿ ಬರುತ್ತೆ. ಆ್ಯಂಡ್ ಈ ಚೀಕ್ ಬೋನ್ನ ಕೆಳಗೆ ಬರುತ್ತೆ. ಆ್ಯಂಡ್ ಜಾ ಲೈನ್ನ ಕೆಳಗೆ ಬರುತ್ತೆ. ಸೊ ಅಲ್ಲೆಲ್ಲ ನಮ್ಮದು ನ್ಯಾಚುರಲ್ ಶ್ಯಾಡೋ ಇರುತ್ತೆ. ಬಟ್ ನಾವು ಈ ಕನ್ಸೀಲರ್ ಅಥವಾ ಫೌಂಡೇಶನ್ ಯೂಸ್ ಮಾಡಿ ಅದನ್ನು ಹೈಡ್ ಮಾಡಿಬಿಡ್ತೀವಿ. ಹಾಗಾಗಿ ಇವಾಗ ನಾನು ಇದನ್ನು ಬ್ಲೆಂಡ್ ಮಾಡ್ಕೋತೀನಿ. ಬ್ಲೆಂಡ್ ಮಾಡಿ ಗೈಸ್. ಆ ಹಾರ್ಶ್ ಲೈನ್ ಏನಿದೆ ಅದು ಕಾಣಬಾರ್ದು, ತುಂಬ ಸಾಫ್ಟ್ ಆಗಬೇಕು. ಅದರ ಗಿಪ್ಪು ಏನಾದರೂ ಯೂಸ್ ಮಾಡಿ ಈ ಥರ ಪಿಂಚ್ ಮಾಡಿಕೊಂಡು ನೀಟಾಗಿ ಬ್ಲೆಂಡ್ ಮಾಡಿ. ಕಾಂಟೂರ್ ಬ್ಲೆಂಡ್ ಮಾಡುವಾಗ ಈ ಥರ ಫಿಶ್ ಮಾಡಿಕೊಂಡು ಈ ಥರ ಮೇಲೆಗೇನೆ ನಾವು ಈ ಥರ ಬ್ಲೆಂಡ್ ಮಾಡಬೇಕು. ಹೇರ್ ಲೈನ್ಸ್ ಕಡೆಗೆ ಯಾವತ್ತೂ ಕೂಡ ಬ್ಲೆಂಡ್ ಮಾಡಬೇಕು. ಇಲ್ಲಿ ಕೂಡ ಅಷ್ಟೇ, ಬ್ಲೆಂಡ್ ಮಾಡುವಾಗ ಇದು ಹೇರ್ ಲೈನ್ ಕಡೆಗೇ ಹೋಗಬೇಕು. ನಾನು ಪೌಡರ್ ಕಾಂಟೂರ್ ಇದ್ರ ಮೇಲೆ ಯೂಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ಇದು ಕ್ರೀಮ್ ಆಗಿರೋದ್ರಿಂದ ಎದ್ದೋಗೋ ಚಾನ್ಸಸ್ ಜಾಸ್ತಿ. ಈ ಥರ ಪೌಡರ್ ಹಾಕಿ ನಾವು ಸೆಟ್ ಮಾಡಿಬಿಟ್ರೆ ಇದ್ದಲ್ಲೇ ಇರುತ್ತೆ, ಒಂಚೂರು ಎದ್ದೋಗಲ್ಲ. ಹಾಗಾಗಿ ನಾನು ಪೌಡರ್ ಹಾಕ್ಬಿಟ್ಟು ಈ ಥರ ಸೆಟ್ ಮಾಡಿಬಿಡ್ತೀನಿ. ಉಳಿದಿದ್ದು ಎಕ್ಸ್ಟ್ರಾ ಪ್ರಾಡಕ್ಟ್ನೆಲ್ಲ ಈ ಥರ ಕೆಳಗೆಲ್ಲ ಅಪ್ಲೈ ಮಾಡಿ. ನಾವು ಈ ಕಾಂಟೂರ್ನ ಯಾವಾಗ ಮಾಡಬೇಕು, ಬ್ರಾನ್ಸರ್ನ ಯಾವಾಗ ಯೂಸ್ ಮಾಡಬೇಕು ಅಂತ ಕೇಳೋದಾದ್ರೆ, ನಾವು ಯಾವುದಾದ್ರೂ ಮದುವೆ, ಪಾರ್ಟಿ ಇಂಥ ಪ್ಲೇಸ್ಗೆಲ್ಲ ಹೋಗುವಾಗ ನಮ್ಮ ಫೇಸ್ ಒಂಥರ ಶಾರ್ಪ್ ಆಗಿ ಕಾಣಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ನೀವು ಕಾಂಟೂರಿಂಗ್ ಮಾಡ್ಕೊಳ್ಳಿ. ಅಥವಾ ನೀವೇನಾದರೂ ಔಟಿಂಗ್ ಸುತ್ತಾಡೋದಕ್ಕೆ ಬೀಚ್ ಸೈಡ್ ಆಗಿರ್ಬೋದು, ಹೊರಗಡೆ ಎಲ್ಲಾದರೂ ಹೋಗ್ತಾ ಇರ್ತೀರಾ, ಅವಾಗ ನಮ್ಮ ಫೇಸ್ಗೆ ಈ ಬ್ರಾನ್ಸ್ ಏನಿದೆ ಇದು ನಮ್ಮ ಫೇಸ್ಗೆ ವಾರ್ಮ್ತ್ ಆ್ಯಡ್ ಮಾಡುತ್ತೆ, ಶೈನಿಂಗ್ ಕೊಡುತ್ತೆ. ಆ ಸಣ್ಣ ನಮ್ಮ ಫೇಸ್ಗೆ ಹಿಟ್ ಮಾಡಿದಾಗ ಅದು ಒಂಥರ ತುಂಬ ಶೈನಿಂಗ್ ಆಗಿ ಒಳ್ಳೆ ಗ್ಲೋ ಕೊಡುತ್ತೆ, ವಾರ್ಮ್ತ್ ಆ್ಯಡ್ ಮಾಡುತ್ತೆ. ಹಾಗಾಗಿ ನಾವು ಹೊರಗಡೆ ಎಲ್ಲ ಹೋಗುವಾಗ ಈ ಬ್ರಾನ್ಸರ್ ಯೂಸ್ ಮಾಡಬೇಕು. ಅಂಡ್ ಇನ್ಸೈಡ್ ಹಾಲಲ್ಲಿ ನಡೀತಿರುವಂತಹ ಯಾವುದಾದ್ರೂ ಪಾರ್ಟಿ ಇರ್ಬೋದು, ಮದುವೆ, ಈ ತರ ಸಂದರ್ಭದಲ್ಲಿ ನಾವು ನಮ್ಮ ಫೇಸ್ನ ಶಾರ್ಪ್ ಆಗಿ ಚಿಸಲ್ಡ್ ಆಗಿ ಕಾಣಿಸೋದಕ್ಕೆ ನಾವು ಕಾಂಟೂರ್ ಯೂಸ್ ಮಾಡಬೇಕು. ಎರಡನ್ನೂ
ಒಟ್ಟೊಟ್ಟಿಗೆ ಯೂಸ್ ಮಾಡೋ ಅಗತ್ಯ ಇಲ್ಲ. ನೀವು ಸಂದರ್ಭ ನೋಡಿಕೊಂಡು ಸಂದರ್ಭಕ್ಕೆ ತಕ್ಕನಂಗೆ ಯಾವುದಾದ್ರೂ ಒಂದನ್ನೇ ಯೂಸ್ ಮಾಡಿ. ನಾನು ಎರಡನ್ನೂ ತೋರಿಸ್ತಾ ಇದ್ದೀನಿ. ಕಾಂಟೋರ್ ಹೇಗೆ ಅಪ್ಲೈ ಮಾಡೋದು, ಬ್ರಾನ್ಸಿಂಗ್ ಎಲ್ಲಿಗೆ ಅಪ್ಲೈ ಮಾಡೋದು ಎಲ್ಲಾನು ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ. ಬಿಕಾಸ್ ಎಲ್ಲರೂ ನಿಮಗೆ ಅರ್ಥ ಮಾಡಿಸ್ಬೇಕು. ಹಾಗಾಗಿ ನೀವು ಯೂಸ್ ಮಾಡುವಾಗ ಯಾವುದಾದ್ರೂ ಒಂದು ಯೂಸ್ ಮಾಡಿ. ಜಸ್ಟ್ ನಾನು ನಿಮಗೆ ತೋರಿಸೋದಕ್ಕೆ ಕಾಂಟೋರು ಯೂಸ್ ಮಾಡ್ತಾ ಇದ್ದೀನಿ. ಬ್ಲಷ್ ಆಗಿರ್ಬೋದು ಆ್ಯಂಡ್ ಬ್ರಾನ್ಸರ್ ಎಲ್ಲದನ್ನು ಕೂಡ ಒಟ್ಟಿಗೆ ನಿಮಗೆ ಹಚ್ಚಿ ತೋರಿಸ್ತಾ ಇದ್ದೀನಿ. ಇವಾಗ ನಾವು ಇವತ್ತಿನ ಮೇನ್ ಟಾಪಿಕ್ ಬ್ರಾನ್ಸರಿಗೆ ಬರೋಣ. ಬ್ರಾನ್ಸರ್ಗೆ ನಾನಿಲ್ಲಿ ಮೆಬಿಲಿನ್ ಅವ್ರದ್ದು ಬ್ರಾನ್ಸರ್ ತಗೊಂಡಿದ್ದೀನಿ. ಇದರಲ್ಲಿ ಒಂಥರ ಆರೆಂಜ್ ಅಂಡರ್ ಟೋನ್ ಇದೆ. ಹಾಗಾಗಿ ಇದು ಟ್ಯಾಂಡ್ ಲುಕ್ ಕೊಡೋದಕ್ಕೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನಮಗೆ ಸಣ್ಣ ಹಿಟ್ ಮಾಡಿದಾಗ ತುಂಬಾ ಗ್ಲೋ ಕಾಣಿಸುತ್ತೆ. ಸೊ ನಿಮಗೆ ಬ್ರಾನ್ಸರ್ ಅಪ್ಲೈ ಮಾಡೋದಕ್ಕೆ ಈ ತರ ಆಂಗಲ್ ಬ್ರಷ್ ಸಿಗುತ್ತೆ. ಇದರಲ್ಲಿ ನಾವು ಬ್ರಾನ್ಸರ್ನ ಅಪ್ಲೈ ಮಾಡಬೇಕು. ಸೊ ಈ ತರ ಬ್ರಾನ್ಸರ್ನ ಈ ತರ ಒಂದ್ ಸ್ವಲ್ಪ ತಗೊಂಡು ಎಲ್ಲಿಗೆ ನಾವು ಕಾಂಟೂರ್ ಅಪ್ಲೈ ಮಾಡಿದ್ವಲ್ಲ ಅದ್ರ ಮೇಲೆಗೆ ಈ ಪ್ರಾಡಕ್ಟ್ ಹೋಗೋದು ಬೇಡ. ಸೊ ಅಡ್ಡ ಈ ತರ ಬ್ರಷ್ ಇಟ್ಕೊಳ್ಳಿ. ರೆಫರೆನ್ಸ್ಗೆ ಬ್ರಷ್ ಇಟ್ಕೊಂಡು ನೀವು ಅದ್ರ ಮೇಲೆಗೆ ಈ ತರ 1 2 3 ಮೇಲೆಗೆ ಈ ತರ ಅಪ್ಲೈ ಮಾಡಿಬಿಟ್ಟು ಜಸ್ಟ್ ಈ ತರ ಸರ್ಕ್ಯುಲರ್ ಮೋಷನ್ ಅಲ್ಲಿ ಈ ತರ ಮೇಲೆಗೆ ತಗೊಂಡೋಗಿ ಜಸ್ಟ್ ಇಷ್ಟೇ. ನೀವು ಒಂಥರ ಎಲ್ಲ ಆಕಾರದಲ್ಲಿ ಬರುತ್ತೆ ಈ ಬ್ರಾನ್ಸರ್ ಅಪ್ಲೈ ಮಾಡೋದು. ನೀಟಾಗಿ ಈ ತರ ಒಂಥರ. ಸೊ ಈ ಕಡೆಗೆ ಇವಾಗ ತೋರಿಸ್ತೀನಿ. ಎಲ್ಲಿ ನಾವು ಕಾಂಟೂರ್ ಮಾಡಿದ್ವಲ್ಲ ಸೊ ಅಲ್ಲಿಗೆ ಬರೋದು ಬೇಡ. ಜಸ್ಟ್ ಈ ತರ ಯಾವುದೇ ಪ್ರಾಡಕ್ಟ್ ಆದ್ರೂ ಅಷ್ಟೇ ನಾವು ಯೂಸ್ ಮಾಡುವಾಗ ನಮ್ಮ ಪ್ಯೂಪಿಲ್ ಏನಿದೆ ಅದರ ಹಿಂದೆನೇ ಇರಬೇಕು. ಜಸ್ಟ್ ತುಡಿ ತನಕ ತಂದ್ಬಿಡ್ಬೇಡಿ. ಇದನ್ನು ಕೂಡ ಅಷ್ಟೇ ಯಾವತ್ತು ಈ ತರ 1 2 3 ಈ ತರ ಟೆಂಪಲ್ ಆಫ್ ಚೀಕ್ ಇದೆಯಲ್ಲ ಅಲ್ಲಿ ತನಕನೂ ಬರಬೇಕಾಗುತ್ತೆ. ಈ ತರ ಮೇಲೆಗೆ ಅಪ್ಲೈ ಮಾಡಿ 1 2 3 ಸರ್ಕ್ಯುಲರ್ ಮೋಷನ್ ಅಲ್ಲಿ ಇದರ ಮೇಲೆ ಹೋಗ್ಲಿ. ಓಕೆ. ಸೊ ಅವಾಗ ಸನ್ ಕಿಸ್ ಮಾಡಿದಾಗ ಒಂಥರ ಟ್ಯಾಂಡ್ ಎಫೆಕ್ಟ್ ಕೊಡುತ್ತೆ. ಈ ಬ್ರಾನ್ಸರ್ಗೆ ನಾನು ಯಾವೆಲ್ಲ ಬ್ರ್ಯಾಂಡ್ಸ್ ಯೂಸ್ ಮಾಡಬೇಕು ಅಂತ ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೀನಿ. ಫಿಸಿಷಿಯನ್ ಫಾರ್ಮುಲಾ ಯೂಸ್ ಮಾಡ್ಬೋದು, ಅಥವಾ ಹುಲಾ ಅವ್ರದ್ದು ಬ್ರಾನ್ಸರ್ ಬರುತ್ತೆ ಅದು ಯೂಸ್ ಮಾಡ್ಬೋದು, ಮೆಬಿಲಿನ್ ಅಥವಾ ನತಾಶಾ ಡೆನಾನೋ ಅದು ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಸೊ ಬ್ರಾನ್ಸರ್ ನೀವು ಯಾವ್ದು ಕೂಡ ಯೂಸ್ ಮಾಡ್ಬೋದು. ನಿಮ್ಮ ಅಂಡರ್ ಟೋನ್ಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅದು ಯೂಸ್ ಮಾಡಿ. ಈ ಕಾಂಟೋರ್ ಏನಿದೆ ಇದು ನಮಗೆ ಬರೀ ಮ್ಯಾಟ್ ಫಿನಿಶ್ ಅಲ್ಲಿ ಮಾತ್ರನೇ ಸಿಗುತ್ತೆ. ಬಟ್ ಈ ಬ್ರಾನ್ಸರ್ ನಮಗೆ ಒಂಥರ ಶಿಮ್ಮರೇ ಆಡ್ ಆಗಿರುತ್ತೆ ಇದಕ್ಕೆ. ಸೊ ನಾವು ಇದನ್ನ ಜಸ್ಟ್ ಕಾಂಟೋರ್ ಯೂಸ್ ಮಾಡೋ ಜಾಗದಲ್ಲೂ ನಮಗೆ ಒಂಥರ ಟ್ಯಾಂಡ್ ಬ್ರಾನ್ಸಿ ಲುಕ್ ಬೇಕು ಅಂದ್ರೆ ನಾವು ಈ ಕಾಂಟೋರ್ನ ಜಾಗದಲ್ಲಿ ಈ ಶಿಮ್ಮರ್ನೇ ಯೂಸ್ ಮಾಡಿ ಒಂಥರ ಟ್ಯಾಂಡ್ ಲುಕ್ ಕ್ರಿಯೇಟ್ ಮಾಡ್ಬೋದು. ಅಟ್ ಎ ಟೈಮು ಯಾವ್ದಾದ್ರು ಒಂದು ಯೂಸ್ ಮಾಡಿ, ಒಂದು ಕಾಂಟೋರ್ ಮಾಡಿ, ಇಲ್ಲ ನೀವು ಅದರ ಜಾಗದಲ್ಲಿ ಬ್ರಾನ್ಸಿಂಗ್ನೇ ಯೂಸ್ ಮಾಡಿ. ನಮಗೆ ಸನ್ ಎಲ್ಲ ಹಿಟ್ ಮಾಡಿದಾಗ ತುಂಬಾ ಗ್ಲೋಯಿಂಗ್ ಆಗಿ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ನೆಕ್ಸ್ಟ್ ನಮಗೆ ಇವಾಗ ಬ್ಲಷ್ ಅಪ್ಲೈ ಮಾಡಬೇಕು ಅಂದ್ರೆ ಈ ತರ ಸ್ಮೈಲ್ ಮಾಡಿಕೊಂಡು ಈ ತರ ಆಪಲ್ ಆಫ್ ಚೀಕ್ ಇಂದ ಹಿಡಿದು ಮೇಲೆ ತನಕ ಬ್ಲಷ್ ಅಪ್ಲೈ ಮಾಡಬೇಕು. ಸೊ ನಾವ್ ಈ ತರ ಬ್ರಾನ್ಸಿ ಲುಕ್ ಕ್ರಿಯೇಟ್ ಮಾಡಿದಾಗ ತುಂಬಾ ಪಿಂಕ್ ಇರುವಂತಹ ಬ್ಲಷ್ನೆಲ್ಲ ಈ ತರ ಯೂಸ್ ಮಾಡಬೇಡಿ. ಜಸ್ಟ್ ನ್ಯೂಡ್ ಕಲರ್ಸ್ ಬರುತ್ತಲ್ಲ ಅದನ್ನ ನೀವು ಈ ತರ ಬ್ರಾನ್ಸಿ ಲುಕ್ ಕ್ರಿಯೇಟ್ ಮಾಡಿದಾಗ ಈ ತರ ಸ್ಮೈಲ್ ಮಾಡ್ಕೊಂಡು ಮೇಲೆ ಒಂದ್ ಸ್ವಲ್ಪ ಈ ತರ ಅಪ್ಲೈ ಮಾಡಿ. BS ಕಾಸ್ಮೆಟಿಕ್ಸ್ ಅವ್ರದ್ದು ಈ ನ್ಯೂಡ್ ಶೇಡ್ ನ ಬ್ಲಷ್ ಗೆ ಯೂಸ್ ಮಾಡ್ತಾ ಇದೀನಿ. ಸ್ವಲ್ಪ ಈ ತರ ತಗೊಂಡು ಈ ತರ ಸ್ಮೈಲ್ ಮಾಡ್ಕೊಂಡು ಮೇಲೆಗೆ ಈ ತರ ಅಪ್ಲೈ ಮಾಡಿ. ನಿಮಗೇನಾದ್ರೂ ಬರೀ ಟ್ಯಾನ್ ಬ್ರಾನ್ಸಿ ಲುಕ್ ಬೇಕು ಅಂದ್ರೆ ಈ ಬ್ಲಷ್ ಕಾಂಟೂರ್ ಎರಡೂ ಸ್ಕಿಪ್ ಮಾಡಿ ಈ ಬ್ಲಷ್ ನ ಜಾಗದಲ್ಲಿ ಕಾಂಟೂರ್ ನ ಜಾಗದಲ್ಲಿ ಎಲ್ಲಾನು ನೀವು ಬ್ರಾನ್ಸ್ ನೇ ಅಪ್ಲೈ ಮಾಡಿ. ಅವಾಗ ಒಂಥರ ಬ್ರೌನ್ ಆಗಿ ಒಂಥರ ಟ್ಯಾಂಡ್ ಲುಕ್ ಕಾಣಿಸುತ್ತೆ. ಈಗೇನಾದ್ರೂ ಈ ಬ್ಲಷ್ ಯೂಸ್ ಮಾಡ್ಲೇಬೇಕು, ಬ್ಲಷ್ ಅಪ್ಲೈ ಮಾಡಿದ್ರೆ ನಮ್ಮ ಫೇಸ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಪಿಂಕ್ ಆಗಿ ಕಾಣಿಸುತ್ತೆ ಅಂದಾಗ ನೀವು ಜಾಸ್ತಿ ಪಿಂಕ್ ಇರೋದನ್ನ ಯೂಸ್ ಮಾಡಬೇಡಿ. ನ್ಯೂಡ್ ಶೇಡ್ ಇರುವಂತ ಬ್ಲಷ್ ನ ನೀವು ಯೂಸ್ ಮಾಡಬಹುದು. ಈ ಕಾಂಟೂರ್ ಆಗಿರ್ಬೋದು, ಬ್ಲಷ್ ಆಗಿರ್ಬೋದು, ಬ್ರಾನ್ಸ್ ಎಲ್ಲಾನು ಒಂದಕ್ಕೊಂದು ಹೊಂದಾಣಿಕೆ ಆಗ್ಬೇಕು. ನೀವು ಇಲ್ಲಿ ಹೈಲೈಟರ್ ಅಪ್ಲೈ ಮಾಡಿದ್ರೆ ನೆಕ್ಸ್ಟ್ ಸಿಲ್ವರ್ ಹಾಕ್ಬಿಟ್ರಿ ಅಂದ್ರೆ ಅದು ಕೂಲ್ ಅಂಡರ್ ಟೋನ್ ಅವ್ರದ್ದು, ಸೊ ಒಂದಕ್ಕೊಂದು ಮ್ಯಾಚ್ ಆಗಲ್ಲ. ಇಲ್ಲೂ ಅಷ್ಟೇ ಡಾರ್ಕ್ ಪಿಂಕ್ ಹಾಕ್ಬಿಟ್ರಿ ಅಂದ್ರೆ ಅದು ಕೂಡ ನೀವು ಕ್ರಿಯೇಟ್ ಮಾಡಿರೋ ಈ ಲುಕ್ ಗೆ ಮ್ಯಾಚ್ ಆಗಲ್ಲ. ಹಾಗಾಗಿ ಒಂದಕ್ಕೊಂದು ಬ್ರಾನ್ಸ್ ಮಾಡಿದ್ರು, ಬ್ಲಷ್ ಅಪ್ಲೈ ಮಾಡಿದ್ರು, ಕಾಂಟೂರ್ ಎಲ್ಲ ಕೂಡ ಒಂದಕ್ಕೊಂದು ಮ್ಯಾಚ್ ಆಗ್ಬೇಕು. ಓಕೆ. ಕೊನೆಯಲ್ಲಿ ನಾನು ಹೈಲೈಟರ್ ಅಪ್ಲೈ ಮಾಡ್ತಾ ಇದ್ದೀನಿ. ಈ ಬ್ರೌನ್ಸ್ಗೂ ಮೇಲೆ ನಾವು ಈ ತರ ಹೈಲೈಟರ್ ಅಪ್ಲೈ ಮಾಡಬೇಕು. ನಾನು ಗೋಲ್ಡ್ ಕಲರ್ದು ಹೈಲೈಟರ್ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ನಾವು ವಾರ್ಮ್ ಅಂಡರ್ ಟೋನ್ ಅವರಿಗೆ ಗೋಲ್ಡ್ ಕಲರ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹೈಲೈಟರ್ ಕೊನೆಯಲ್ಲಿ ಸ್ವಲ್ಪನಾದ್ರೂ ಅಪ್ಲೈ ಹೈಲೈಟರ್ ನಾವು ನಮ್ಮ ಈ ಚೀಕ್ ಬೋನ್ ನ ಮೇಲೆ ಅಂಡ್ ಮೂಗಿಗೆ ಒಂದ್ ಸ್ವಲ್ಪ, ಕಣ್ಣಿನ ಸೈಡ್ಸ್ಗೂ ಹೈಲೈಟರ್ ಅಪ್ಲೈ ಮಾಡ್ತಾರೆ. ಅಂಡ್ ಇಲ್ಲಿಗೆ ಅಂಡ್ ಫಾರೆಡ್ ಇಲ್ಲಿಗೆಲ್ಲ ಹೈಲೈಟರ್ ಅಪ್ಲೈ ಮಾಡಬೇಕು. ಕೊನೆಯಲ್ಲಿ ನಾನು ಈ ಪೌಡರ್ ಯೂಸ್ ಮಾಡಿಬಿಟ್ಟು ಇದನ್ನೆಲ್ಲ ಸೆಟ್ ಮಾಡ್ಕೊಳ್ತೀನಿ. ನೀವು ಇಲ್ಲಿ ಬ್ರಾನ್ಸರ್ ಬ್ಲಷ್ ಇಲ್ಲೆಲ್ಲ ಅಪ್ಲೈ ಮಾಡಿದ್ರಲ್ಲ ಇದಕ್ಕೆಲ್ಲ ಮುಟ್ಟಕ್ಕೆ ಹೋಗ್ಬೇಡಿ. ಜಸ್ಟ್ ನಾವು ಈ ಕಣ್ಣ ಹತ್ರ ಕ್ರೀಸ್ ಲೈನ್ ಫಾರ್ಮ್ ಆಗುತ್ತೆ. ಸೊ ಇಲ್ಲಿ ನಾವು ಒಂದ್ ಸ್ವಲ್ಪ ಪೌಡರ್ ಅಪ್ಲೈ ಮಾಡ್ಕೋಬೇಕು. ಅಂಡ್ ಇಲ್ಲಿಗೊಂಚೂರು ಪೌಡರ್ ಅಪ್ಲೈ ಮಾಡೋದ್ರಿಂದ ನೀಟಾಗಿ ನಿಮ್ಮ ಕಾಂಟೂರ್ ಇಲ್ಲಿ ಕಟ್ ಆಗುತ್ತೆ. ಸಿ
ಕಟ್ಟಾಗಿ ಒಂಥರ ಒಳ್ಳೆ ಶೇಪ್ ಬರುತ್ತೆ. ಸೊ ಈ ಥರ ನೀವು ಪೌಡರ್ನ ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಸ್ವಲ್ಪ ಅಪ್ಲೈ ಮಾಡಿ. ಪೂರ್ತಿ ಅಪ್ಲೈ ಮಾಡಿಬಿಟ್ರಿ ಅಂದರೆ ಅದು ಟ್ಯಾಂಡ್ ಲುಕ್ಕೇ ಬರಲ್ಲ, ಬ್ರಾನ್ಸಿ ಲುಕ್ಕೇ ಬರಲ್ಲ, ನಿಮಗೆ ಫುಲ್ ಫೇರ್ ಆಗೋಗುತ್ತೆ. ಹಾಗಾಗಿ ಸ್ವಲ್ಪ ಪೌಡರ್ ಯೂಸ್ ಮಾಡಿದ್ರೆ ಆಯಿತು. ಟ್ಯಾಂಡ್ ಲುಕ್ ಬೇಕು ಅಂದರೆ ಪೌಡರ್ನ ಅಗತ್ಯ ಇಲ್ಲ ಗೈಸ್. ಜಸ್ಟ್ ನೀವು ಬ್ರಾನ್ಸರ್ನೇ ಫುಲ್ಲು ಯೂಸ್ ಮಾಡಿಬಿಟ್ರೆ ಆಗುತ್ತೆ. ಬ್ರಾನ್ಸರ್ನ ನೆಕ್ಕಿಗೆ ಕೂಡ ಇಲ್ಲಿ ಒಂದು ಸ್ವಲ್ಪ ಸಣ್ಣ ಹಿಟ್ಟಾದಾಗ ಇಲ್ಲಿ ಕೂಡ ಗ್ಲೋ ಆಗಲಿ ಅಂತ ನೆಕ್ಕಿಗೆ ಕೂಡ ಹಾಕ್ಬಿಡಿ. ನೆಕ್ ಫುಲ್ ಫೈರ್ ಆ್ಯಂಡ್ ಇದು ಒಂಥರ ಟ್ಯಾನ್ ಲುಕ್ ಆ ಥರ ಮಾಡೋದ್ಬೇಡ, ಇದು ಕೂಡ ಮ್ಯಾಚಿಂಗ್ ಆಗಲಿ. ಗೈಸ್, ಇದು ನನ್ನ ಫೈನಲ್ ಟ್ಯಾಂಡ್ ಬ್ರಾನ್ಸಿ ಮೇಕಪ್ ಲುಕ್. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಎಲ್ಲದಕ್ಕೂ ಮೇಯ್ನ್ ಅಂದರೆ ಗೈಸ್ ನಿಮ್ಮ ಶ್ರಮ. ನೀವು ಶ್ರಮ ಪಟ್ಟು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಆ ಸಕ್ಸಸ್ ಏನಿದೆ ಅದು ಸಿಗುತ್ತೆ. ಅದನ್ನ ಯಾವುದೇ ಸರ್ಟಿಫಿಕೇಟ್ ಮಾಡೋಕ್ಕಾಗಲ್ಲ. ನೀವು ಮಾತ್ರನೇ ಶ್ರಮ ಪಟ್ಟು ಪ್ರಾಕ್ಟೀಸ್ ಮಾಡೋದ್ರಿಂದ ಅದೆಲ್ಲನೂ ಸಾಧ್ಯ. ಸೊ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ subscribe to my channel guys. Thanks for watching.